ಆ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ಅರುಣ್ ಶಹಾಪುರ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಬಹಳ ಗುರುತರ ಆರೋಪಗಳನ್ನ ಈ ಹಿಂದಿನಿಂದಲೂ ಕೂಡ ಮಾಡ್ತಾ ಬರ್ತಾ ಇದ್ರು, ಅದು ಮತಗಳ್ಳತನದ ಆರೋಪ. ಈಗ ಆಳಂದ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಅನ್ನುವಂಥದ್ದು ಒಂದಲ್ಲ ಎರಡಲ್ಲ 6018 ಮತಗಳು ಡಿಲೀಟ್ ಆಗಿದೆ ಅನ್ನುವಂಥ ವಿಚಾರ ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಏನು? ಮೇಡಮ್, ಈಗ ಈ ಪ್ರಕರಣ ಏನು ಉಲ್ಲೇಖ ಮಾಡ್ತಿದ್ದಾರೆ, ಯಾವ ವರ್ಷದಲ್ಲಿ ಇದು ಕಂಪ್ಲೇಂಟ್ ಆಗಿದೆ? 2023ರಲ್ಲಿನೇ ಪರಸ್ಪರ ಆರೋಪದ ಮೇಲೆ ಕಂಪ್ಲೇಂಟ್ ಆಗಿದೆ ಚುನಾವಣಾ ಆಯೋಗಕ್ಕೆ. ಅದಾದ ನಂತರ ಆಲ್ರೆಡಿ ಮ್ಯಾಟರ್ ಈಸ್ ಪೆಂಡಿಂಗ್ ಜುಡಿಷಿಯರಿ ಎದುರುಗಡೆ ಇದೆ. ಈ ಪ್ರಕರಣವನ್ನ ರಾಹುಲ್ ಗಾಂಧಿ ಅಂತವರು ಅಖಿಲ ಭಾರತೀಯ ಸ್ತರದಲ್ಲಿ ಏನೋ ದೊಡ್ಡ ಸುದ್ದಿ, ಈಗ ಏನೋ ನಡೆದಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸುತ್ತಿರುವ ಹಿಂದಿನ ಹುನ್ನಾರ ಏನು ಜನ ಅರ್ಥ ಮಾಡ್ಕೊಳ್ತಾರೆ. ಅವರು 23ರಲ್ಲಿ ನಡೆದು ಆಲ್ರೆಡಿ ಇವತ್ತು ಕಾನೂನು ಪ್ರಕ್ರಿಯೆಯಲ್ಲಿರುವಂತಹ ಪ್ರಕರಣದ ಕುರಿತು ಈ ರೀತಿ ರಾಷ್ಟ್ರಮಟ್ಟದ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದ್ರ ಹಿನ್ನೆಲೆ ಒಂದೇ, ಏನಾದ್ರೂ ಮಾಡಿ ಚುನಾವಣಾ ಪ್ರಕ್ರಿಯೆಯನ್ನ, ಚುನಾವಣಾ ಆಯೋಗವನ್ನ ಅಪಪ್ರಚಾರಗೊಳಿಸುವ ಮೂಲಕ ಅವರ ಸೋಲಿಗೆ ಸಬೂಬನ್ನು ಹುಡುಕೊಳ್ತಿದ್ದಾರೆ ಹೊರತಾಗಿ ಅವ್ರಿಗೆ ನಿಜವಾಗ್ಲೂ ಆಸಕ್ತಿ ಇದ್ರೆ ಎಲ್ಲಿ ನಡೀತಿದೆ ಆ ಪ್ರಕರಣ ಕೋರ್ಟ್ ಅಲ್ಲಿ, ಅಲ್ಲಿ ಫೈಟ್ ಮಾಡ್ಲಿ ಅವರು. ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಇದೇನೋ ಹೊಸದಾಗಿ ಇವತ್ತು ನಡೆದಿರೋ ಒಂದು ಪ್ರಕರಣ ಅನ್ನೋ ರೀತಿಯಲ್ಲಿ ಅವ್ರು ಬಿಂಬಿಸ್ತಿರೋದ್ರ ಬಗ್ಗೆ, ಅವ್ರ ಬಗ್ಗೆ ನಮಗೆ ಕರುಣೆ ಇದೆ. ಪಾಪ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿದ್ದಾರೋ ಇಲ್ಲೋ ಇಲ್ಲಿಯ ನಾಯಕರುಗಳು ಗೊತ್ತಿಲ್ಲ. ಅದು ಯಾವಾಗ ಕಂಪ್ಲೇಂಟ್ ಆಯ್ತು, ಎಲ್ಲೆಲ್ಲಿ ಪ್ರಕ್ರಿಯೆ ಆಗಿದೆ, ಪೂರ್ತಿ ಮಾಹಿತಿ ತಿಳಿದುಕೊಳ್ಳಿ ಅವರು. ಮತ್ತೆ ಅವ್ರದ್ದು ವಾದ ಹೇಗಿದೆ ಅಂತ ಹೇಳಿದ್ರೆ, ಡಿಲೀಟ್ ಆಗಿರೋದೆಲ್ಲ ನಮ್ಮದೇ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಿದ್ದಾರೆ ಅವರು. ನೋಡಿ, ಗುಪ್ತ ಮತದಾನದ ಪದ್ಧತಿ ಹೊಂದಿರುವಂತ ಪ್ರಜಾತಂತ್ರ ವ್ಯವಸ್ಥೆ, ಯಾರಿಗೆ ಮತ ಹಾಕ್ತಾರ ಅನ್ನೋದು ನೀವು ಮತ ಹಾಕುವಾಗ್ಲೂ ಗೊತ್ತಾಗಲ್ಲ, ಹಾಕದ ನಂತರ ಗೊತ್ತಾಗಲ್ಲ. ಇವ್ರು ಇದೆಲ್ಲ ನಮ್ಮದೇ ಹೋಟು ಅಂತ ಹೇಳಿ ಒಂದ್ ಭ್ರಮೆ ಒಳಗೆ ತಾವೇ ಬಿದ್ದು ಆ ಭ್ರಮೆಯನ್ನೇ ಹರಡುವಂತ ಕೆಲಸ ಏನ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಕರುಣೆ ಇದೆ, ಜನ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿದ್ದಾರೆ. ಅಲ್ಲ ಸರ್, ಈಗ ಸೋತಂತ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಮತಗಳ್ಳತನ ಆಯ್ತು, ಸೋತ್ವಿ ಅನ್ನೋದು ಒಂದ್ ರೀತಿಯ ಆರೋಪ. ಆದ್ರೆ ಇಲ್ಲಿ ಈ ರೀತಿಯ ಆರೋಪ ಬಹಳ ಒಂದ್ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ ಉಣ, ಅವ್ರಿಗೆ ಏನಾಗಿದೆ ಅಂದ್ರೆ ಎಲ್ಲೋ ಒಂದು ಕೇಸ್ ಆಗಿದೆ ಯಾವುದೇ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅದರ ದುರುಪಯೋಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಒಂದೇ ಚಿಂತೆ ಇದೆ. ನಾವಲ್ಲಿ ಗೆದ್ದು ಬಹಳ ಚೆನ್ನಾಗಿ ಕೇಳಿದ್ರು, ಈ ರಾಜ್ಯದ ಮಂತ್ರಿ ಸ್ಥಾನನೂ ಕಳ್ಕೊಂಡ್ರು ಪಾಪ ರಾಜಣ್ಣ ಅವರು. ಅವ್ರು ಕೇಳಿರೋದೇನು, ಕೊನೆಗೂ ಆಳಂದದಲ್ಲಿ ಚುನಾವಣಾ ಆಯೋಗ ಅಂದ್ರೆ ಯಾರು? ಅಲ್ಲಿರೋ ರೆವೆನ್ಯೂ ಅಧಿಕಾರಿಗಳು ತಾನೆ. ಹೌದು. ಇವರು ಯಾವ ರೀತಿ ಕಾಂಗ್ರೆಸ್ ಆಡಳಿತದಲ್ಲಿರೋ ನೀವು ಚುನಾವಣೆ ನಡೆದಿರುವಂತಹ ಸಂದರ್ಭದಲ್ಲೂ ಕೂಡ ಓಟ್ ಚೋರಿ ಆಗಿದೆ ಅಂತ ಹೇಳಿ ಯಾವುದೇ ಒಂದು ಲವಲೇಶವೂ ಅವರಿಗೆ ಮುಜುಗರ ಇರದೇನೆ, ಸಂಕೋಚ ಇರದೇನೆ ಮೂರು ಬಿಟ್ಟು ಹೇಳುವಂತ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ಅವರು. ಆ ಮಟ್ಟಿಗೆ ಸೋಲಿನ ಹತಾಶೆ ಅವರನ್ನ ಹುಚ್ಚರನ್ನಾಗಿಸಿದೆ. ಅವ್ರು ಹುಚ್ಚುಚ್ಚಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಭಾರಿ ಶೋಚನೀಯ ಸ್ಥಿತಿ ಇದು. ಒಂದು ಬಹಳ ದೊಡ್ಡ ಇತಿಹಾಸ ಹೊಂದಿರೋ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯ ನೇತೃತ್ವ ಇದೆ ಅನ್ನುವಂಥದ್ದು ಭಾರಿ ವಿಚಿತ್ರವಾಗಿರೋ ಸಂಗತಿ ಇದು. ಅಲ್ಲ, ಈ ರೀತಿ ಆರೋಪ ಪ್ರತ್ಯಾರೋಪಗಳಿಂದ ಜನರಿಗೆ ಒಂದ್ ರೀತಿಯಲ್ಲಿ ಮತದಾನದ ಮೇಲೇನೆ ಒಂದ್ ರೀತಿ ಡೌಟ್ ಬರೋ ರೀತಿಯಲ್ಲಿ, ಅನುಮಾನಗಳು ಬರೋ ರೀತಿಯಲ್ಲಿ ಆಗೋಗುತ್ತಲ್ಲ, ಅಂತ ಸನ್ನಿವೇಶವನ್ನ ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಹೌದು ಮೇಡಮ್, ಅವ್ರಿಗೆ ಸೋಲಿನ ಹತಾಶೆ ಅವ್ರಿಗೆ ಆ ರೀತಿ ನಡೆಸ್ತಾ ಇದೆ. ಸೋಲಿಗೆ ಸಬೂಬು ಕಾಣ್ಕೊಳ್ತಿದ್ದಾರೆ. ನಿಜವಾದಂತ ಏನ್ ಕಾರಣ ಅಂತ ನೋಡ್ಲಿ. ಫಾರ್ ಎಕ್ಸಾಂಪಲ್, ಯಾವುದೋ ಬೂತ್ ಅಲ್ಲಿ ಏನೇ ಸಮಸ್ಯೆ ಆದ್ರೂ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ BLA 2 ಇರ್ತಾರಲ್ಲಿ. ಏನ್ ಇಡೀ ಕಾಂಗ್ರೆಸ್, ಇಡೀ ದೇಶದ ರಾಹುಲ್ ಗಾಂಧಿ ಅವ್ರ ಒಬ್ಬರೇ ಅಲ್ಲ, ಪ್ರತಿ ಬೂತಿಗೂ ಒಬ್ರು BLA 2 ಇರ್ತಾರೆ. ಕಾಂಗ್ರೆಸ್ ಧ್ವನಿ ಅಲ್ಲಿರುತ್ತೆ. ಅವ್ರು ನೇರವಾಗಿ ಅಧಿಕಾರಿಗಳೊಂದಿಗೆ ಒಡನಾಟ ಹೊಂದಿರ್ತಾರೆ. ಇದೆಲ್ಲ ಬಾಲಿಶವಾಗಿ ನಡ್ಕೊಳ್ತಿದ್ದಾರೆ. ಇದು ಅವರು ಒಂದ್ ರೌಂಡ್ ಮುಗಿಸ್ಲಿ ತಮ್ಮ ಅಪಪ್ರಚಾರದ ಇದನ್ನ, ಅಲ್ಲಿಂದ ಇವ್ರದ್ದು ಅದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋಂಥದ್ದು ಖಂಡಿತ ಗೊತ್ತಾಗತ್ತೆ, ಸಮಾಜಕ್ಕೆ ಗೊತ್ತಾಗತ್ತೆ, ಅದನ್ನ ಮಾಡ್ತೀವಿ. ಈ ರೀತಿ ಸಣ್ಣ ಮಕ್ಕಳ ಆಟ ಆಡ್ತಿದ್ದಾರೆ ಇವರು. ಇದ್ರ ಜೊತೆಲಿ ಸರ್, ಈಗ ಈ ಹಿಂದೆ ಮಹದೇವಪುರ ಕ್ಷೇತ್ರದ ಬಗ್ಗೆ ಆರೋಪಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಹೆಸರನ್ನ, ದಾಖಲೆಯನ್ನ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಅಂತ ವ್ಯಕ್ತಿ ಅಲ್ಲಿ ಇಲ್ವೇ ಇಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಈಗ ಆಳಂದದ ವಿಚಾರ, ಅದರಲ್ಲೂ 6018 ಮತಗಳ್ಳತನ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಚುನಾವಣಾ ಆಯೋಗಕ್ಕೆ ಇನ್ನೇನು ಹೋಗಿ ದೂರು ಕೊಡ್ತಾರೆ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಆ ರೀತಿ ಆಗಿಲ್ಲ, ಹಾಗೆ ವಾಪಸ್ ಹೊರಟೋದ್ರು. ಕೇವಲ ಇದು ಒಂದು ರೀತಿಯಲ್ಲಿ ಹಿಟ್ ಅಂಡ್ ರನ್ ರೀತಿಯಲ್ಲಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಖಂಡಿತ ಮೇಡಮ್, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ನನಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾರ ಕರ್ನಾಟಕದ ಚುನಾವಣಾಧಿಕಾರಿ. ಐ ಆಮ್ ಅಬೌವ್ ಆಲ್.
ನಾನು ಎಲ್ಲರಿಗೂ ಮೇಲು ಸಂವಿಧಾನದ ಬಗ್ಗೆ ಬಹಳ ದೊಡ್ಡದಾಗಿ ಕಾಪಿ ಹಿಡ್ಕೊಂಡು ಓಡಾಡ್ತಾರೆ. ಸಂವಿಧಾನಬದ್ಧವಾಗಿ ಏನ್ ಪ್ರೊಸೀಜರ್ ಇದೆಯೋ ಎಲ್ಲರೂ ಮಾಡ್ಲೇಬೇಕು ಕೋರ್ಟ್ ಆಫ್ ಲಾ ನಲ್ಲಿ. ಅವ್ರು ಅದನ್ನ ಯಾವ್ದು ಮಾಡದೇನೆ ನನಗ್ ಕೇಳ್ತಾರ ಇವರು, ನನಗೆ ಕಂಪ್ಲೇಂಟ್ ಕೇಳ್ತಾರ ಅನ್ನೋಷ್ಟು ದಾಷ್ಟೇ ಬಂದಿದೆ. ಸಮಾಜ ಇದೆಲ್ಲವನ್ನು ಗುರುತಿಸ್ತಿದೆ, ಜನ ಗುರುತಿಸ್ತಿದ್ದಾರೆ, ಅವ್ರಿಗೆ ಗೊತ್ತಿದೆ ಇವ್ರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಕ್ಕ ಪಾಠ ಬರ್ಲಿರೋ ದಿನಗಳಲ್ಲಿ ಜನರೇ. ಮೊದಲನೇ ಚುನಾವಣೆ ಬಿಹಾರ ಬರ್ತಿದೆ, ಇವ್ರು ಎಲ್ಲ ಗಲಾಟೆ ಎಬ್ಬಿಸ್ತಿರೋದೇ ಆ ಹಿನ್ನೆಲೆಯಲ್ಲಿ. ಬಿಹಾರದಲ್ಲೇ ಇವ್ರಿಗೆ ಮುಖಭಂಗ ಆಗಲಿದೆ. ಓಕೆ, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ಅರುಣ್ ಶಹಾಪುರ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಬಹಳ ಗುರುತರ ಆರೋಪಗಳನ್ನ ಈ ಹಿಂದಿನಿಂದಲೂ ಕೂಡ ಮಾಡ್ತಾ ಬರ್ತಾ ಇದ್ರು, ಅದು ಮತಗಳ್ಳತನದ ಆರೋಪ. ಈಗ ಆಳಂದ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಅನ್ನುವಂಥದ್ದು ಒಂದಲ್ಲ ಎರಡಲ್ಲ 6018 ಮತಗಳು ಡಿಲೀಟ್ ಆಗಿದೆ ಅನ್ನುವಂಥ ವಿಚಾರ ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಏನು? ಮೇಡಮ್, ಈಗ ಈ ಪ್ರಕರಣ ಏನು ಉಲ್ಲೇಖ ಮಾಡ್ತಿದ್ದಾರೆ, ಯಾವ ವರ್ಷದಲ್ಲಿ ಇದು ಕಂಪ್ಲೇಂಟ್ ಆಗಿದೆ? 2023ರಲ್ಲೇನೆ ಪರಸ್ಪರ ಆರೋಪದ ಮೇಲೆ ಕಂಪ್ಲೇಂಟ್ ಆಗಿದೆ ಚುನಾವಣಾ ಆಯೋಗಕ್ಕೆ. ಅದಾದ ನಂತರ ಆಲ್ರೆಡಿ ಮ್ಯಾಟರ್ ಈಸ್ ಪೆಂಡಿಂಗ್ ಜುಡಿಷಿಯರಿ ಎದುರುಗಡೆ ಇದೆ. ಈ ಪ್ರಕರಣವನ್ನ ರಾಹುಲ್ ಗಾಂಧಿ ಅಂತವರು ಅಖಿಲ ಭಾರತೀಯ ಸ್ತರದಲ್ಲಿ ಏನೋ ದೊಡ್ಡ ಸುದ್ದಿ, ಈಗ ಏನೋ ನಡೆದಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸುತ್ತಿರುವ ಹಿಂದಿನ ಹುನ್ನಾರ ಏನು ಜನ ಅರ್ಥ ಮಾಡ್ಕೊಳ್ತಾರೆ. ಅವರು 23ರಲ್ಲಿ ನಡೆದು ಆಲ್ರೆಡಿ ಇವತ್ತು ಕಾನೂನು ಪ್ರಕ್ರಿಯೆಯಲ್ಲಿರುವಂತಹ ಪ್ರಕರಣದ ಕುರಿತು ಈ ರೀತಿ ರಾಷ್ಟ್ರಮಟ್ಟದ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದ್ರ ಹಿನ್ನೆಲೆ ಒಂದೇ, ಏನಾದ್ರೂ ಮಾಡಿ ಚುನಾವಣಾ ಪ್ರಕ್ರಿಯೆಯನ್ನ, ಚುನಾವಣಾ ಆಯೋಗವನ್ನ ಅಪಪ್ರಚಾರಗೊಳಿಸುವ ಮೂಲಕ ಅವರ ಸೋಲಿಗೆ ಸಬೂಬನ್ನು ಹುಡುಕೊಳ್ತಿದ್ದಾರೆ ಹೊರತಾಗಿ ಅವ್ರಿಗೆ ನಿಜವಾಗ್ಲೂ ಆಸಕ್ತಿ ಇದ್ರೆ ಎಲ್ಲಿ ನಡೀತಿದೆ ಆ ಪ್ರಕರಣ ಕೋರ್ಟ್ ಅಲ್ಲಿ, ಅಲ್ಲಿ ಫೈಟ್ ಮಾಡ್ಲಿ ಅವರು. ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಇದೇನೋ ಹೊಸದಾಗಿ ಇವತ್ತು ನಡೆದಿರೋ ಒಂದು ಪ್ರಕರಣ ಅನ್ನೋ ರೀತಿಯಲ್ಲಿ ಅವ್ರು ಬಿಂಬಿಸ್ತಿರೋದ್ರ ಬಗ್ಗೆ, ಅವ್ರ ಬಗ್ಗೆ ನಮಗೆ ಕರುಣೆ ಇದೆ. ಪಾಪ ಅವರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿದ್ದಾರೋ ಇಲ್ಲೋ ಇಲ್ಲಿಯ ನಾಯಕರುಗಳು ಗೊತ್ತಿಲ್ಲ. ಅದು ಯಾವಾಗ ಕಂಪ್ಲೇಂಟ್ ಆಯ್ತು, ಎಲ್ಲೆಲ್ಲಿ ಪ್ರಕ್ರಿಯೆ ಆಗಿದೆ, ಪೂರ್ತಿ ಮಾಹಿತಿ ತಿಳಿದುಕೊಳ್ಳಿ ಅವರು. ಮತ್ತೆ ಅವ್ರದ್ದು ವಾದ ಹೇಗಿದೆ ಅಂತ ಹೇಳಿದ್ರೆ, ಡಿಲೀಟ್ ಆಗಿರೋದೆಲ್ಲ ನಮ್ಮದೇ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಿದ್ದಾರೆ ಅವರು. ನೋಡಿ, ಗುಪ್ತ ಮತದಾನದ ಪದ್ಧತಿ ಹೊಂದಿರುವಂತ ಪ್ರಜಾತಂತ್ರ ವ್ಯವಸ್ಥೆ, ಯಾರಿಗೆ ಮತ ಹಾಕ್ತಾರ ಅನ್ನೋದು ನೀವು ಮತ ಹಾಕುವಾಗ್ಲೂ ಗೊತ್ತಾಗಲ್ಲ, ಹಾಕಿದ ನಂತರ ಗೊತ್ತಾಗಲ್ಲ. ಇವ್ರು ಇದೆಲ್ಲ ನಮ್ಮದೇ ಹೋಟು ಅಂತ ಹೇಳಿ ಒಂದ್ ಭ್ರಮೆ ಒಳಗೆ ತಾವೇ ಬಿದ್ದು ಆ ಭ್ರಮೆಯನ್ನೇ ಹರಡುವಂತ ಕೆಲಸ ಏನ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಕರುಣೆ ಇದೆ, ಜನ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿದ್ದಾರೆ. ಅಲ್ಲ ಸರ್, ಈಗ ಸೋತಂತ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಮತಗಳ್ಳತನ ಆಯ್ತು, ಸೋತ್ವಿ ಅನ್ನೋದು ಒಂದ್ ರೀತಿಯ ಆರೋಪ. ಆದ್ರೆ ಇಲ್ಲಿ ಈ ರೀತಿಯ ಆರೋಪ ಬಹಳ ಒಂದ್ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಅವ್ರಿಗೆ ಏನಾಗಿದೆ ಅಂದ್ರೆ, ಎಲ್ಲೋ ಒಂದು ಕೇಸ್ ಆಗಿದೆ ಯಾವುದೇ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅದರ ದುರುಪಯೋಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಒಂದೇ ಚಿಂತೆ ಇದೆ. ನಾವಲ್ಲಿ ಗೆದ್ದು ಬಹಳ ಚೆನ್ನಾಗಿ ಕೇಳಿದ್ರು, ಈ ರಾಜ್ಯದ ಮಂತ್ರಿ ಸ್ಥಾನನೂ ಕಳ್ಕೊಂಡ್ರು ಪಾಪ ರಾಜಣ್ಣ ಅವರು. ಅವ್ರು ಕೇಳಿರೋದೇನು, ಕೊನೆಗೂ ಆಳಂದದಲ್ಲಿ ಚುನಾವಣಾ ಆಯೋಗ ಅಂದ್ರೆ ಯಾರು? ಅಲ್ಲಿರೋ ರೆವೆನ್ಯೂ ಅಧಿಕಾರಿಗಳ ತಾನೆ. ಇವರು ಯಾವ ರೀತಿ ಕಾಂಗ್ರೆಸ್ ಆಡಳಿತದಲ್ಲಿರೋ, ನೀವು ಚುನಾವಣೆ ನಡೆದಿರುವಂತಹ ಸಂದರ್ಭದಲ್ಲೂ ಕೂಡ ವೋಟ್ ಚೋರಿಯಾಗಿದೆ ಅಂತ ಹೇಳಿ ಯಾವುದೇ ಒಂದು ಲವಲೇಶವೂ ಅವರಿಗೆ ಮುಜುಗರ ಇರದೇನೆ, ಸಂಕೋಚ ಇರದೇನೆ ಮೂರು ಬಿಟ್ಟು ಹೇಳುವಂತ ಸ್ಥಿತಿಗೆ ತಲುಪಿಟ್ಟಿದ್ದಾರೆ ಅವರು. ಆ ಮಟ್ಟಿಗೆ ಸೋಲಿನ ಹತಾಶೆ ಅವರನ್ನ ಹುಚ್ಚರನ್ನಾಗಿಸಿದೆ. ಅವ್ರು ಹುಚ್ಚುಚ್ಚಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಭಾರಿ ಶೋಚನೀಯ ಸ್ಥಿತಿ ಇದು. ಒಂದು ಬಹಳ ದೊಡ್ಡ ಇತಿಹಾಸ ಹೊಂದಿರೋ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯ ನೇತೃತ್ವ ಇದೆ ಅನ್ನುವಂಥದ್ದು ಭಾರಿ ವಿಚಿತ್ರವಾಗಿರೋ ಸಂಗತಿ ಇದು. ಈ ರೀತಿ ಆರೋಪ ಪ್ರತ್ಯಾರೋಪಗಳಿಂದ ಜನರಿಗೆ ಒಂದ್ ರೀತಿಯಲ್ಲಿ ಮತದಾನದ ಮೇಲೇನೆ ಒಂದ್ ರೀತಿ ಡೌಟ್ ಬರೋ ರೀತಿಯಲ್ಲಿ, ಅನುಮಾನಗಳು ಬರೋ ರೀತಿಯಲ್ಲಿ ಆಗೋಗುತ್ತಲ್ಲ, ಅಂತ ಸನ್ನಿವೇಶವನ್ನ ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಹೌದು ಮೇಡಮ್, ಅವ್ರಿಗೆ ಸೋಲಿನ ಹತಾಶೆ ಅವ್ರಿಗೆ ಆ ರೀತಿ ನಡೆಸ್ತಾ ಇದೆ. ಸೋಲಿಗೆ ಸಬೂಬು ಕಾಣ್ಕೊಳ್ತಿದ್ದಾರೆ. ನಿಜವಾದಂತ ಏನ್ ಕಾರಣ ಅಂತ ನೋಡ್ಲಿ. ಫಾರ್ ಎಕ್ಸಾಂಪಲ್, ಯಾವುದೋ ಬೂತ್ ಅಲ್ಲಿ ಏನೇ ಸಮಸ್ಯೆ ಆದ್ರೂ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ BLA 2 ಇರ್ತಾರೆ ಅಲ್ಲಿ. ಏನ್ ಇಡೀ ಕಾಂಗ್ರೆಸ್, ಇಡೀ ದೇಶದ ರಾಹುಲ್ ಗಾಂಧಿ ಅವ್ರ ಒಬ್ಬರೇ ಅಲ್ಲ, ಪ್ರತಿ ಬೂತಿಗೂ ಒಬ್ರು BLA 2 ಇರ್ತಾರೆ. ಕಾಂಗ್ರೆಸ್ ಧ್ವನಿ ಅಲ್ಲಿರುತ್ತೆ. ಅವ್ರು ನೇರವಾಗಿ ಅಧಿಕಾರಿಗಳೊಂದಿಗೆ ಒಡನಾಟ ಹೊಂದಿರ್ತಾರೆ. ಇದೆಲ್ಲ ಬಾಲಿಶವಾಗಿ ನಡ್ಕೊಳ್ತಿದ್ದಾರೆ. ಇದು ಅವರು ಒಂದ್ ರೌಂಡ್ ಮುಗಿಸ್ಲಿ ತಮ್ಮ ಅಪಪ್ರಚಾರದ ಇದನ್ನ, ಅಲ್ಲಿಂದ ಇವ್ರದ್ದು ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋದು ಖಂಡಿತ ಗೊತ್ತಾಗತ್ತೆ, ಸಮಾಜಕ್ಕೆ ಗೊತ್ತಾಗತ್ತೆ, ಅದನ್ನ ಮಾಡ್ತೀವಿ.
ಈ ರೀತಿ ಸಣ್ಣ ಮಕ್ಕಳ ಆಟ ಆಡ್ತಿದ್ದಾರೆ ಇವರು. ಇದ್ರ ಜೊತೆಲಿ ಅರುಣ್ ಸರ್, ಈಗ ಈ ಹಿಂದೆ ಮಹದೇವಪುರ ಕ್ಷೇತ್ರದ ಬಗ್ಗೆ ಆರೋಪಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಹೆಸರನ್ನ ದಾಖಲೆಯನ್ನ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಅಂತ ವ್ಯಕ್ತಿ ಅಲ್ಲಿ ಇಲ್ವೇ ಇಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಈಗ ಆಳಂದದ ವಿಚಾರ, ಅದರಲ್ಲೂ 6018 ಮತಗಳತನ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಚುನಾವಣಾ ಆಯೋಗಕ್ಕೆ ಇನ್ನೇನು ಹೋಗಿ ದೂರು ಕೊಡ್ತಾರೆ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಆ ರೀತಿ ಆಗಿಲ್ಲ, ಹಾಗೆ ವಾಪಸ್ ಹೊರಟೋದ್ರು. ಕೇವಲ ಇದು ಒಂದು ರೀತಿಯಲ್ಲಿ ಹಿಟ್ ಅಂಡ್ ರನ್ ರೀತಿಯಲ್ಲಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಖಂಡಿತ ಮೇಡಮ್, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ನನಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾರ ಕರ್ನಾಟಕದ ಚುನಾವಣಾಧಿಕಾರಿ. ಐ ಆಮ್ ಅಬೌವ್ ಆಲ್, ನಾನು ಎಲ್ಲರಿಗೂ ಮೇಲು. ಸಂವಿಧಾನದ ಬಗ್ಗೆ ಬಹಳ ದೊಡ್ಡದಾಗಿ ಕಾಪಿ ಹಿಡ್ಕೊಂಡು ಓಡಾಡ್ತಾರೆ. ಸಂವಿಧಾನಬದ್ಧವಾಗಿ ಏನ್ ಪ್ರೊಸೀಜರ್ ಇದೆಯೋ ಎಲ್ಲರೂ ಮಾಡ್ಲೇಬೇಕು ಕೋರ್ಟ್ ಆಫ್ ಲಾ ನಲ್ಲಿ. ಅವ್ರು ಅದನ್ನ ಯಾವ್ದು ಮಾಡದೇನೆ ನನಗ್ ಕೇಳ್ತಾರ ಇವರು, ನನಗೆ ಕಂಪ್ಲೇಂಟ್ ಕೇಳ್ತಾರ ಅನ್ನೋಷ್ಟು ದಾಷ್ಟೇ ಬಂದಿದೆ. ಸಮಾಜ ಇದೆಲ್ಲವನ್ನು ಗುರುತಿಸ್ತಾ ಇದೆ, ಜನ ಗುರುತಿಸ್ತಿದ್ದಾರೆ, ಅವ್ರಿಗೆ ಗೊತ್ತಿದೆ ಇವ್ರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ತಕ್ಕ ಪಾಠ ಬರಲಿರೋ ದಿನಗಳಲ್ಲಿ ಜನರೇ. ಮೊದಲನೇ ಚುನಾವಣೆ ಬಿಹಾರ ಬರ್ತಿದೆ, ಇವರು ಎಲ್ಲ ಗಲಾಟೆ ಎಬ್ಬಿಸ್ತಿರೋದೇ ಆ ಹಿನ್ನೆಲೆಯಲ್ಲಿ. ಬಿಹಾರದಲ್ಲೇ ಇವರಿಗೆ ಮುಖಭಂಗ ಆಗಲಿದೆ. ಓಕೆ, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ.